ಬೀದಿ ಬದಿ ವ್ಯಾಪಾರಿಗಳಿಗೆ ಶಾಕ್ ಕೊಡೋಕೆ ಬಿಬಿಎಂಪಿ ಮುಂದಾಗಿದೆ. ನಗರದ ಪ್ರಮುಖ ರಸ್ತೆಗಳಿಂದ ಪಾದಾಚಾರಿ ಮಾರ್ಗದಲ್ಲಿರುವ ಬೀದಿ ಬದಿ ಅಂಗಡಿಗಳನ್ನು ತೆರವು ಮಾಡಲು ಪಾಲಿಕೆ ಚಿಂತನೆ ನಡೆಸಿದೆ. ಪಾಲಿಕೆಯ ನಿರ್ಧಾರಕ್ಕೆ ಬೀದಿ ಬದಿ ಅಂಗಡಿ ಮಾಲೀಕರು ಸಿಟ್ಟಾಗಿದ್ದಾರೆ. ಬೀದಿ ಬದಿ ವ್ಯಾಪಾರಿಗಳಿಗೆ ಬಿಬಿಎಂಪಿ ಶಾಕ್. ಪಾದಚಾರಿ ಮಾರ್ಗ ಒತ್ತುವರಿ ತೆರವಿಗೆ ಸಜ್ಜು. ನಗರದ ಪ್ರಮುಖ ರಸ್ತೆ ಬದಿಯ ಅಂಗಡಿಗಳ ತೆರವಿಗೆ ಬೆಂಗಳೂರು ಮಹಾನಗರ ಪಾಲಿಕೆ ಸಿದ್ಧತೆ ಮಾಡಿಕೊಳ್ಳುತ್ತಿದೆ. ಸುಮಾರು 1200 ಕಿಲೋಮೀಟರ್ ವರೆಗೂ ಅಧಿಕ ಉದ್ದದ ಪ್ರಮುಖ ರಸ್ತೆಗಳ ಎರಡೂ ಬದಿಯಲ್ಲಿ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡಿದ್ದಾರೆ. ಇದೀಗ ಪ್ರಮುಖ ರಸ್ತೆಯ ಫುಟ್ಪಾತ್ ಮೇಲಿನ ಅಂಗಡಿ ತೆರವು ಮಾಡಲು ಪಾಲಿಕೆ ಮುಂದಾಗ್ತಿದೆ. ಮಾರುಕಟ್ಟೆ, ಮಲ್ಲೇಶ್ವರಂ ಮಾರುಕಟ್ಟೆ, ಚಿಕ್ಕಪೇಟೆ, ಜಯನಗರ ಶಾಪಿಂಗ್ ಕಾಂಪ್ಲೆಕ್ಸ್, ಹೆಬ್ಬಾಳ ಹೂವಿನ ಮಾರುಕಟ್ಟೆ, ಮಡಿವಾಳ ಮಾರುಕಟ್ಟೆ ಹೀಗೆ ನಗರದ ಪ್ರಮುಖ ಮಾರುಕಟ್ಟೆಗಳಿಗೆ ಹೊಂದಿಕೊಂಡಿರುವ ರಸ್ತೆಗಳ ಫುಟ್ಪಾತ್ ಮೇಲೆ ಬೀದಿ ಬದಿ ವ್ಯಾಪಾರಿಗಳಿದ್ದು ಪಾದಚಾರಿಗಳಿಗೆ ಸಮಸ್ಯೆ ಆಗ್ತಿದೆ ಎನ್ನುವುದು ಪಾಲಿಕೆಯ ವಾದ. ಜೊತೆಗೆ ಹೈಕೋರ್ಟ್ ನಿರ್ದೇಶನ ಇರುವುದರಿಂದ ತೆರವು ಅನಿವಾರ್ಯ ಎನ್ನುತ್ತಿದ್ದಾರೆ. ಹೈಕೋರ್ಟ್ ಆದೇಶ, ಸುಪ್ರೀಂ ಕೋರ್ಟ್ ಆದೇಶದ ಪ್ರಕಾರವಾಗಿ ಏನು ಬೀದಿ ಬದಿ ವ್ಯಾಪಾರ ಮಾಡೋದಕ್ಕೆ ಯಾವುದೇ ಆದ ಒಂದು ಕಾನೂನುಗಳು ಇವೆ. ಆದರೆ ಫುಟ್ಪಾತ್ ಎನ್ಕ್ರೋಚ್ಮೆಂಟ್, ಪಾದಾಚಾರಿ ಮಾರ್ಗದಲ್ಲಿ ಅಡಚಣೆ ಮಾಡೋದು ತಪ್ಪು. ಅದರಿಂದಾಗಿ ಈ ಪಾದಾಚಾರಿಗಳ ಮಾರ್ಗದಲ್ಲಿ ಒತ್ತುವರಿ ಯಾರಾದರೂ ಮಾಡಿದ್ರೆ ಅಂತಹ ಒತ್ತುವರಿಗಳನ್ನ ತೆಗಿಬೇಕು ಅಂತ ಇದೆ. ಅದನ್ನು 1ನೇ ಶನಿವಾರ ಮತ್ತು 3ನೇ ಶನಿವಾರ ಪಾದಾಚಾರಿ ಮಾರ್ಗ ಒತ್ತುವರಿ ತೆರವು ಕಾರ್ಯಾಚರಣೆ ತೆರವುಗೊಳಿಸಲಾಗುತ್ತದೆ. ಹಲವು ವರ್ಷಗಳಿಂದ ಬೀದಿ ಬದಿ ವ್ಯಾಪಾರ ಮಾಡುತ್ತಿರುವ ವ್ಯಾಪಾರಿಗಳು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಏಕಾಏಕಿ ಯಾವುದೇ ನೋಟಿಸ್ ನೀಡದೆ ತೆರವು ಮಾಡುವುದು ಅಂದರೆ ನಮ್ಮ ಬದುಕು ಕಿತ್ತುಕೊಂಡ ಹಾಗೆ ಎನ್ನುತ್ತಿದ್ದಾರೆ. ತೆರವು ಮಾಡೋದ್ರಿಂದ ಯಾವುದೇ ಪರಿಹಾರ ಸಿಗೋದಿಲ್ಲ ಅವ್ರಿಗೆ. ಯಾಕಂದ್ರೆ ಇಲ್ಲಿ ನಾವು ಸುಮಾರು 40 ವರ್ಷ ವ್ಯಾಪಾರ ಮಾಡಿ 30ರಿಂದ 35 ವರ್ಷ ವ್ಯಾಪಾರ ಮಾಡ್ತಾ ಇದೀವಿ. ಇವ್ರು ಏನಂದ್ರೆ ಸಡನ್ಲಿ ಒಬ್ಬೊಬ್ರು ಒಂದೊಂಥರ ಇದು ಮಾಡ್ತಾ ಇರ್ತಾರೆ. ಬಟ್ ಅವ್ರು ಹೇಳೋದು ಏನಕ್ಕಂದ್ರೆ ನಮ್ಗೆ ಇನ್ನೂ ಗೊತ್ತಿಲ್ಲ. ಬಟ್ ನಾವಿರೋದ್ರಿಂದ ತುಂಬ ಜನ ಅನುಕೂಲ ಇದೆ. ಇವಾಗ ನೋಡಿ, ಇಲ್ಲಿ ನಾವು 100 ರೂಪಾಯಿ ಬುಕ್ನ ಬಂದು 50 ರೂಪಾಯಿ ಕೊಡ್ತೀವಿ. ಶಾಪ್ ಹೋದ್ರೆ 100 ರೂಪಾಯಿ ಕೊಟ್ಟು ತೊಗೊಳ್ಳೇಬೇಕು. ನಮ್ಮಿಂದ ಅವ್ರಿಗೂ ಅನುಕೂಲ ಇದೆ, ಅವರಿಂದ ನಮಗೂ ಅನುಕೂಲ ಇದೆ. ತೆರವು ಮಾಡೋದು ತುಂಬ ಬೇಡಿದಂಥ ವಿಷಯ. ಹೌದು ಸರ್, ನಾವೊಂದು ಸುಮಾರು 10-15 ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ. ನಾವು ತೆಗಿಸ್ಬಿಟ್ರೆ ನಮ್ಗೆ ಕಷ್ಟನೇ. ಯಾಕಂದ್ರೆ ನಮ್ದು ಡೈಲಿ ಫೈನಾನ್ಸ್ ಇರುತ್ತೆ, ನಮ್ದು ಕಷ್ಟ ಎಲ್ಲ ಇರುತ್ತೆ. ಇದೇನೆ ನಮ್ದು ಬಾಳು. ಇದು ಬಿಟ್ರೆ ನಮ್ಗೆ ಬೇರೆ ವಿಧಿ ಇಲ್ಲ. ಸುಮಾರು 15-20 ಸುಮಾರು ಈ ಕಡೆ 20-30 ವರ್ಷದಿಂದ ವ್ಯಾಪಾರ ಮಾಡ್ತಾ ಇದೀವಿ. ಅದಕ್ಕೆ ಆದಷ್ಟು ನಾವು ಸೈಡ್ ಹಾಕೊಂಡು ಮಾಡ್ತಾ ಇರ್ತೀವಿ. ಏನಾರ ಬೀದಿಗೆ ಸೆಂಟ್ರಿಗೆ ಹಾಕೋಕ್ಕಾಗಲ್ಲ. ನಮ್ಗೇನೋ ಸೈಡ್ ಒಂದು ಜಾಗ ಕೊಟ್ಟರೆ ನಾವು ಮಾಡ್ಕೊತೀವಿ. ಅದು ಇದು ಬಿಟ್ರೆ ನಮ್ಗೆ ಬೇರೆ ಕಡೆ ಆದ್ರೆ ನಮ್ಗೆ ಕಷ್ಟ ಆಗುತ್ತೆ. 2022ರಲ್ಲಿ ಬಿಬಿಎಂಪಿ ನಗರದ 25,000 ಬೀದಿ ಬದಿ ವ್ಯಾಪಾರಿಗಳನ್ನ ಗುರುತಿಸಿ ಐಡಿ ಕಾರ್ಡ್ ನೀಡಿತ್ತು. ಅದಾಗಿ ಪ್ರತಿ ವರ್ಷ ಇದೇ ರೀತಿಯಾಗಿ ಗುರುತಿನ ಚೀಟಿ ನೀಡುವುದಾಗಿ ಹೇಳಿತ್ತು. ಆದರೆ ಕಳೆದ 2 ವರ್ಷಗಳಿಂದ ಐಡಿ ಕಾರ್ಡ್ ವಿತರಣೆ ನೆನೆಗುದಿಗೆ ಬಿದ್ದಿದೆ. ಅಂದಾಜು 1.5 ಲಕ್ಷಕ್ಕೂ ಅಧಿಕ ಬೀದಿ ಬದಿ ವ್ಯಾಪಾರಿಗಳಿದ್ದಾರೆ ಎನ್ನಲಾಗಿದೆ. ತೆರವು ಮಾಡಿದ್ರೆ ಪರ್ಯಾಯ ಜಾಗ ನೀಡಬೇಕು ಎನ್ನುವ ಕೂಗು ಎದ್ದಿದೆ. ಬೆಂಗಳೂರಿನಲ್ಲಿರುವಂತಹ 1000 ಕಿಲೋಮೀಟರ್ಗೂ ಅಧಿಕ ವ್ಯಾಪ್ತಿಯ ಪ್ರಮುಖ ರಸ್ತೆಗಳಲ್ಲಿನ ಬೀದಿ ಬದಿ ವ್ಯಾಪಾರಿಗಳನ್ನು ತೆರವು ಮಾಡೋದಕ್ಕೆ ಬಿಬಿಎಂಪಿ ಮುಂದಾಗ್ತಾ ಇದೆ. ಆದರೆ ಬೀದಿ ಬದಿ ವ್ಯಾಪಾರಿಗಳು ಬಿಬಿಎಂಪಿಯ ಈ ನಿರ್ಧಾರವನ್ನ ತೀವ್ರವಾಗಿ ಖಂಡಿಸ್ತಾ ಇದ್ದಾರೆ. ಬೆಂಗಳೂರಿನಿಂದ ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 18. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.